ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೊಂದು ರೈಸ್ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ಳಿರಿ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೋಬೇಕು ನೋಡ್ರಿ. ಇದು ಬೆಳಗಿನ ಗಡಿಬಿಡಿಯಲ್ಲಿ ಮಕ್ಕಳ ಲಂಚ್ ಬಾಕ್ಸಿಗಂತೂ ಮಾಡಿಸಿದ ರೆಸಿಪಿ ಇದೆ ಫ್ರೆಂಡ್ಸ್. 10 ನಿಮಿಷದಲ್ಲೇ ಈ ರೆಸಿಪಿ ಮಾಡಿ ಮಕ್ಕಳ ಲಂಚ್ಗೆ ಹಾಕಿಕೊಡ್ಬೋದು. ಈಗ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಇದಕ್ಕೆ 1 ಚಮಚ ಬಿಳಿ ಎಳ್ಳು ಹಾಕ್ಕೋಬೇಕು ನೋಡ್ರಿ. 1 ಚಮಚದಷ್ಟು ಹವೈಜು ಹಾಕ್ಕೋಬೇಕು. ನಿಮ್ಮ ಕಡೆ ಧನಿಯಾ ಅಂತಿರ್ಬೋದು, ನಮ್ಮ ಕಡೆ ಹವೈಜ್ ಅಂತೀವಿ ನಾವು ಇದಕ್ಕೆ. 1 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಚಕ್ಕೆ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಕಾಳುಮೆಣಸು ಹಾಕ್ಕೊಳ್ಳಿರಿ. 1 ಏಲಕ್ಕಿ ಹಾಕ್ಕೊಂಡೆ. ಈಗ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ನೋಡ್ರಿ. ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಇದನ್ನೆಲ್ಲ ಚೆನ್ನಾಗಿ ಹಿಂಗೆ ಹುರ್ಕೋಬೇಕು ನೋಡ್ರಿ. ಕಲರ್ ಚೇಂಜ್ ಆಗಬೇಕು ಮತ್ತು ಚಟಪಟ ಅಂತ ಆವಾಜ್ ಬರಬೇಕು. ಶೇಂಗಾ, ಧನಿಯಾ ಎಲ್ಲ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಹುರಿಬೇಕು ನೋಡಿ ಫ್ರೆಂಡ್ಸ್. ಕೈ ಆಡಿಸ್ತಾ ಇರಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸ್ ಇಟ್ಟು ಈ ರೀತಿ ಕೈ ಆಡಿಸ್ತಾ ಇರಿ. ಹೊತ್ತಬಾರ್ದು ಫ್ರೆಂಡ್ಸ್. ಹೊತ್ತದೇ ಇರುವ ಹಾಗೆ ಚೆನ್ನಾಗಿ ಹುರ್ಕೊಳ್ಳಿರಿ ನೋಡಿ. ಕಲರ್ ಚೇಂಜ್ ಆಗ್ತಾ ಇದೆ ಅಲ್ರಿ. ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರೆ ಸಾಕು ನೋಡ್ರಿ. ನಿಮಗೆ ಗುರ್ತಾಗುತ್ತೆ, ಘಮಾನು ಬರ್ತೈತಿ ಮತ್ತು ಕಲರು ನೋಡ್ರಿ ಎಷ್ಟು ಚೆನ್ನಾಗಿ ಚೇಂಜ್ ಆಯ್ತಂತ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡೆ ನೋಡ್ರಿ ನಾನು. ಇದೆಲ್ಲ ತಣ್ಣಗಾಗಬೇಕು ಫ್ರೆಂಡ್ಸ್. ಆವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಡ್ರಿ. ತಣ್ಣಗಾಗನ ಹಾಕ್ಕೊಡ್ರಿ, ಬಿಸಿ ಇರುವಾಗ ಹಾಕ್ಕೋಬೇಡಿ. ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು ನೋಡ್ರಿ. ನೋಡ್ರಿ ನಾ ಮಿಕ್ಸಿ ಮಾಡ್ಕೊಂಡಿದ್ದು ಹಿಂಗಾಗೈತೆ ನೋಡ್ರಿ. ಇಷ್ಟಾದ್ರೆ ಸಾಕು ನೋಡ್ರಿ. ಅಗದಿ ಸಾಫ್ಟಾಗಿ ನುಣ್ಣಗಾಗ್ಬೇಕಂತೇನಿಲ್ಲ, ಇಷ್ಟಾದ್ರೆ ಸಾಕು ನೋಡ್ರಿ. ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಮತ್ತೆ ಫ್ಯಾನ್ ಇಟ್ಟೆ ನಾನು. ಇಟ್ಟು ಒಂದು 6 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿರಲ್ಲ ಅದನ್ನು ನೋಡಿಕೊಂಡು ಹಾಕಬೇಕು. ಒಂದು 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ನೋಡ್ರಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಡ್ರಿ. ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅನ್ಬೇಕು ಫ್ರೆಂಡ್ಸ್. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಲಂಚ್ ಬಾಕ್ಸ್ ರೆಸಿಪಿಗಳು, ಇನ್ಸ್ಟಂಟ್ ರೆಸಿಪಿಗಳು ಮತ್ತು ಫೆಸ್ಟಿವಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಸಣ್ಣಗೆ ಕಟ್ ಮಾಡಿರುವ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡೆ ನೋಡ್ರಿ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡೆ ಹಾಕ್ಕೋಬೇಕು ನೋಡ್ರಿ. ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡೆ ತೊಗೊಂಡಿದ್ನಿ. ನಿಮ್ಮ ಕಡೆ ಸಣ್ಣ ಇದ್ರೆ 2 ಹಾಕ್ಕೊಡ್ರಿ. ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ನೋಡ್ರಿ. ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೆ ನೋಡ್ರಿ. ಹಸಿ ಮೆಣಸಿನ್ಕಾಯಿ ನೋಡ್ಬಿಟ್ಟು ಹಾಕೋರಿ. ಒಣ ಮೆಣಸಿನ್ಕಾಯಿ ಬೇರೆ ಮಸಾಲೆ ಜೊತೆ ರುಬ್ಬಿರ್ತೀವಿ. ಹಸಿ ಮೆಣಸಿನ್ಕಾಯಿ ನೋಡ್ಬಿಟ್ಟು ಹಾಕೋರಿ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೋಬೇಕು. ಹಾಕ್ಬಿಟ್ಟು ಸಣ್ಣಗೆ ಕಟ್ ಮಾಡಿರುವ ಆಲೂಗಡ್ಡೆ, ಸೊಪ್ಪೆ ತೆಗೆದು ಆಲೂಗಡ್ಡೆ ಕಟ್ ಮಾಡ್ಕೊಂಡೆ ನೋಡ್ರಿ.
ಅದನ್ನು ಹಾಕ್ಕೊಂಡೇನಿ ನೋಡ್ರಿ. ನಾನಿಲ್ಲಿ 2 ಆಲೂಗಡ್ಡೆ ತೊಗೊಂಡೇನಿ ನೋಡ್ರಿ. ಇದು ಪೊಟ್ಯಾಟೊ ರೈಸು ಫ್ರೆಂಡ್ಸ್. ಗುರ್ತಾಯ್ತಲ್ಲ ನಿಮಗೆ ಏನು ಅಂತ? ಇದು ಆಲೂಗಡ್ಡೆ ರೈಸೇ ಫ್ರೆಂಡ್ಸ್ ನಾನು ಮಾಡಿ ತೋರಿಸ್ತಾ ಇರೋದು. ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಇದ್ದರೆ ಈ ರೈಸು ತುಂಬ ಚೆನ್ನಾಗಿರುತ್ತದೆ. ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಎಷ್ಟು ಬಾಡಿಸ್ತೀವಲ್ಲ ಅಷ್ಟು ಆಲೂಗಡ್ಡೆ ಸಾಫ್ಟ್ ಆಗುತ್ತವೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. 1 ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆಲೂಗಡ್ಡೆ ಎಲ್ಲ ಸಾಫ್ಟ್ ಆಗುತ್ತವೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗ್ತಾ ಇವೆ ಅಂತ ನೋಡಿ ಫ್ರೆಂಡ್ಸ್. ಇದು ರೈಸ್ 10 ನಿಮಿಷದಲ್ಲಿ ರೆಡಿ ಆಗ್ತೈತೆ ನೋಡ್ರಿ. ಬೆಳಗಿನ ತಿಂಡಿಗೆ ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದೆ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ, ಅಂದರೆ ನೀವು ಚೆನ್ನಾಗಿ ಮಾಡ್ಕೊಳ್ಬೋದು. ಸ್ಕಿಪ್ ಮಾಡಿ ನೋಡಿದರೆ ಹೇಗೆ ಮಾಡಿದೆ ಅಂತ ನಿಮಗೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ನೋಡಿ. ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಇದು ಬಟಾಟಿ ಕುದಿಯೋ ಸಂಬಂಧ ಸ್ವಲ್ಪ ನೀರು ಹಾಕ್ಕೊಡ್ರಿ. ಅರ್ಧ ಕಪ್ಗಿಂತಲೂ ಕಡಿಮೆನೇ ನೀರು ಹಾಕ್ಕೊಂಡು ಈ ಬಟಾಟಿ ಬೇಯಲು ಬಿಡಬೇಕು ನೋಡ್ರಿ. ನಿಮ್ಮ ಕಡೆ ಏನು ಅಂತೀರಾ ಅಂತ ಹೇಳಿ ನನಗೆ. ನಮ್ಮ ಸೈಡು ನಾವು ಬಟಾಟಿ ಅಂತೀವಿ, ಆಲೂಗಡ್ಡೆನೂ ಅಂತಾರೆ ಒಂದೊಂದು ಕಡೆ ಆಲು ಅಂತಾರು. ನಮ್ಮ ಕಡೆ ಮಾತ್ರ ನಾವು ಬಟಾಟಿನೇ ಅನ್ನೋದು. ನೋಡಿ ಎಲ್ಲ ಚೆನ್ನಾಗಿ ಕುದ್ದು ನೋಡ್ರಿ, ನೀರೆಲ್ಲ ಅಡ್ಸೈತಿ. ನಮ್ಮ ಆಲೂಗಡ್ಡೆನೂ ಚೆನ್ನಾಗಿ ಕುದ್ದಾವ ನೋಡ್ರಿ. ನಿಮ್ಮ ಕಡೆ ಏನಂತೀರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ನನಗೂ ಗುರ್ತಾಗಲಿ. ನೋಡಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಕುದ್ದೈತಿ. ಈಗ ಇದಕ್ಕೆ ಮಾಡಿಟ್ಕೊಂಡಿದ್ದೀವಲ್ರಿ ಮಸಾಲೆ, ಅದನ್ನು ಹಾಕ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಈಗ ನಾನು ಒಂದು 2.5 ಚಮಚ ಹಾಕೋತಾ ಇದ್ದೀನಿ ರೀ. ನೀವು ರೈಸ್ ಎಷ್ಟು ಕಲಿಸ್ತೀರಲ್ಲ ಅದನ್ನು ನೋಡಿಕೊಂಡು ಹಾಕ್ಕೊಡ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. 10 ನಿಮಿಷದಲ್ಲೇ ಈ ರೈಸು ರೆಡಿ ಆಗುತ್ತೆ ಫ್ರೆಂಡ್ಸ್. ಭಾಳ ಮೇಹನತ್ ಮಾಡೋ ಅವಶ್ಯಕತೆನೇ ಇಲ್ಲ. ಬೇರೆ ಚಪಾತಿ ರೊಟ್ಟಿ ಮಾಡೋದು ಬೇಜಾರಾಗಿದೆ ಅಂದಾಗ ಇದನ್ನು 10 ನಿಮಿಷದಲ್ಲೇ ಮಾಡ್ಕೊಂಡು ತಿನ್ಬೋದು ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ, ಅಂದ್ರೇ ನಿಮಗೆ ಗುರ್ತಾಗುತ್ತೆ ಹೇಗೆ ರುಚಿ ಇರುತ್ತೆ ಅಂತ. ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗೆ ಇತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿ ನಾನು ಬಾಸ್ಮತಿ ರೈಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ನಿಮಗೆ ಎಷ್ಟು ಕ್ವಾಂಟಿಟಿ ಇಡಿಸುತ್ತಲ್ಲ ಅಷ್ಟೇ ಹಾಕ್ಕೊಳ್ಳಿ. ಮಸಾಲ ಕಡಿಮೆ ಆದ್ರೂ ಚೆನ್ನಾಗಿರೋದಿಲ್ಲ. ಮಸಾಲ ನೋಡಿಕೊಂಡು ಅನ್ನ ಮಾಡ್ಕೊಂಡು ಹಾಕ್ಕೊಳ್ಳಿ. ಅನ್ನ ಒಂದು ರೆಡಿ ಇದ್ದರೆ ಸಾಕು ನೋಡಿ ಫ್ರೆಂಡ್ಸ್. ಇದು 10 ನಿಮಿಷದಲ್ಲಿ ಮಾಡ್ಕೋಬೋದು ನೋಡಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಉತ್ತರ ಕರ್ನಾಟಕದ ಇನ್ನು ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಮಾಡಿ ತೋರಿಸ್ತೀನಿ. ಬೇಗನೆ ಸ್ವಲ್ಪ ಸಾಮಾನಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಕಮೆಂಟ್ ಮಾಡಿ ನೀವು ಸಾಕು. ನೋಡಿ ನಮ್ಮ ಆಲೂಗಡ್ಡೆ ರೈಸು ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳು ಲಿಂಬೆಹಣ್ಣು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದ್ರ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ಮಕ್ಕಳಿಗೆ ಇದನ್ನೊಂದು ಹಾಕಿಕೊಟ್ರೆ ಸಾಕು ಫ್ರೆಂಡ್ಸ್. ಇದ್ರ ಜೊತೆ ಸಾರು ರಾಯ್ತ ಏನು ಬೇಕಾಗೋದೇ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಎಲ್ಲ ಇರೋದರಿಂದ
ಮತ್ತು ಏನೇನು ಹಾಕುವ ಅವಶ್ಯಕತೆನೇ ಇಲ್ಲ ನೋಡಿ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ. ಈಗ ಇದನ್ನ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಡೋಣ್ರಿ. ಅಂದರೆ ಚೆನ್ನಾಗಿ ಎಲ್ಲ ಮಸಾಲೆ ಹೊಂದುತ್ತದೆ ರೈಸ್ ಜೊತೆಗೆ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತದೆ ನೋಡ್ರಿ. 2 ನಿಮಿಷ ಬಿಡಿ ಸಾಕು. ಸಿಮ್ಮಲ್ಲಿಟ್ಟು 2 ನಿಮಿಷ ಬಿಟ್ಟರೆ ಸಾಕು. ನೋಡ್ರಿ ನಮ್ಮ ಆಲೂಗಡ್ಡೆ ರೈಸು ರೆಡಿ ಆಯಿತು ನೋಡ್ರಿ. ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಮಾಡಿಕೊಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.